me forever on fire. ರಾಜಕಾರಣದ ಖ್ಯಾತ ದಾರ್ಶನಿಕ, ಒಬ್ಬ ಆರ್ಥಿಕ ಸಂತ, ಇನ್ನೊಂದು ಕಡೆ ಒಬ್ಬ ಆರ್ಥಿಕ ಮಾಂತ್ರಿಕ, ಈ ಮೂರು ಆಗಿದ್ದಂತಹ ಮನಮೋಹನ್ ಸಿಂಗ್ ಅವರು, ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ನಿನ್ನೆ ವಿಧಿವಶರಾಗ್ತಾರೆ. ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರಿಗೆ ಇದೇ ವೇಳೆ ಗಣ್ಯಾತಿ ಗಣ್ಯರು ಸಂತಾಪವನ್ನು ಸೂಚಿಸಿದ್ದಾರೆ. ಮನಮೋಹನ್ ಸಿಂಗ್ ಅವರು ಅವತ್ತು ಹೇಳಿದ್ದಂಥ ಮಾತು ಬಹಳ ಟೀಕೆ ಮಾಡ್ತಾಯಿದ್ರು ಮನಮೋಹನ್ ಸಿಂಗ್ ಅವರ ಬಗ್ಗೆ. ಆದರೆ ಮನಮೋಹನ್ ಸಿಂಗ್ ಅವರು ಅವತ್ತೊಂದು ಮಾತು ಹೇಳಿದರು. ಬಹುಶಃ ಅವರ ಕಡೆಯ ಪ್ರೆಸ್ ಮೀಟ್ ಅದು. ಪ್ರಧಾನಮಂತ್ರಿಯಾಗಿ 117 ಪ್ರೆಸ್ ಮೀಟ್ಗಳನ್ನು 10 ವರ್ಷಗಳಲ್ಲಿ ಮಾಡಿದ್ದಂತಹ ದೊಡ್ಡ ನಾಯಕ ಅವರು. ಪ್ರೆಸ್ ಅಂದರೆ ಭಯ ಪಡ್ತಾ ಇರಲಿಲ್ಲ, ಪತ್ರಕರ್ತರಂದರೆ ಭಯ ಇರಲಿಲ್ಲ, ಸ್ಕ್ರಿಪ್ಟೆಡ್ ಇಂಟರ್ವ್ಯೂಗಳಾಗಿರಲಿಲ್ಲ ಅವ್ರದ್ದು ಯಾವುದು ಕೂಡ. ಮೊದಲೇ ಪ್ರಶ್ನೆ ಕೊಟ್ಟುಬಿಡಿ, ನೀವು ಆ ಥರ ಕೇಳಿ ನಾನು ಈ ಥರ ಹೇಳ್ತೀನಿ, ಆ ಥರದ್ದಲ್ಲ. ಏನಿರುತ್ತೋ ಸಹಜವಾಗಿ ಪತ್ರಕರ್ತರು ಪ್ರಶ್ನೆ ಕೇಳಬಹುದಾಗಿತ್ತು. ಗಂಟೆಗಟ್ಟಲೆ ಕೂತ್ಕೊಂಡು ಉತ್ತರವನ್ನು ಕೊಡ್ತಾಯಿದ್ರು. ಜ್ಞಾನವೂ ಇತ್ತು, ತಾಳ್ಮೆಯೂ ಇತ್ತು, ಧೈರ್ಯವಾಗಿಯೂ ಇದ್ದರು. ಆ ವಿಚಾರದಲ್ಲಿ ಶಕ್ತಿಶಾಲಿ ಕೂಡ ಹೌದು. ಶಕ್ತಿಯನ್ನು ಮಾಂಸಖಂಡಗಳ ತೂಕದಿಂದ ಅಳಿಯಬಾರದು. ಯಾರ ಮಾಂಸಖಂಡದಲ್ಲಿ ಎಷ್ಟು ಶಕ್ತಿ ಇದೆ, ಯಾರ ಬೈಸೆಪ್ಸ್ ಎಷ್ಟಿದೆ, ಇದಲ್ಲ. ಅದು ಒಂದು ದೇಶವನ್ನು ಆಳಲಿಕ್ಕೆ, ದೇಶವನ್ನು ಸುಧಾರಿಸುವುದಕ್ಕೆ, ದೇಶದ ಜನಗಳಿಗೆ ಭವಿಷ್ಯ ರೂಪಿಸುವುದಕ್ಕೆ ಬೇಕಿದ್ದಂತಹ ಒಂದು ದಾರ್ಶನಿಕತೆ ಅದು. ಆ ಸಂತನ ಮನೋಭಾವ ಇತ್ತು ಅವರಲ್ಲಿ, ಸಂತನ ತಾಳ್ಮೆ ಇತ್ತು, ಯೋಗಿಯ ದಿವ್ಯ ದೃಷ್ಟಿ ಇತ್ತು, ದಿವ್ಯ ಶಕ್ತಿ ಇತ್ತು. ಅಂತಹ ವ್ಯಕ್ತಿ ಮನಮೋಹನ್ ಸಿಂಗ್ ಅವರಾಗಿದ್ದರು. ಈಗ ಬಿಡಿ, ಅವರಿದ್ದಷ್ಟು ದಿನಗಳ ಕಾಲ ಮೌನಿ ಬಾಬಾ ಅಂದವರಿದ್ದಾರೆ, ಮೌನ ಮೋಹನ ಸಿಂಗ್ ಅಂತ ಜರೆದವರಿದ್ದಾರೆ, ಸೂತ್ರದ ಗೊಂಬೆ ಅಂತ ಕರೆದವರಿದ್ದಾರೆ, ಕೈಗೊಂಬೆ ಅಂತ ಕರೆದವರಿದ್ದಾರೆ. ಅವರ ಕೆಲಸಗಳನ್ನು ಪರಿಗಣಿಸುವಂತಹ ವ್ಯವಧಾನಕ್ಕೆ ಹೋಗಲೇ ಇಲ್ಲ. ಅಕಸ್ಮಾತ್ ಈ ವ್ಯಕ್ತಿಯೊಬ್ಬರು ಮೈನಸ್ ಆಗಿದ್ದಿದ್ದರೆ ಭಾರತದ ಅವತ್ತಿನ ರಾಜಕಾರಣದಲ್ಲಿ, ಅರ್ಥವ್ಯವಸ್ಥೆಯಲ್ಲಿ ಅಲ್ಲೋಲ ಕಲ್ಲೋಲವಾಗುವಂತಹ ಚಾನ್ಸಸ್ ಇತ್ತು. ದೇಶದ ಆರ್ಥಿಕತೆ, ಜಾಗತಿಕ ಆರ್ಥಿಕ ಹಿಂಜರಿತ ಬಂದರೂ ಕೂಡ ಜಗ್ಗದೆ ಕುಗ್ಗದೆ ಭಾರತವನ್ನು ಮುನ್ನಡೆಸಂಥವರು. 10 ವರ್ಷಗಳ ಕಾಲ ಟ್ಯಾಕ್ಸ್ ಹಾಲಿಡೇಸನ್ನು ಘೋಷಣೆ ಮಾಡಿ ವಿಶ್ವದಾದ್ಯಂತದ ಕಂಪನಿಗಳು, ಭಾರತದಲ್ಲಿರ್ತಕ್ಕಂಥ ಉದ್ಯಮಿಗಳು ಹೆಚ್ಚಾಗಿ ಉದ್ಯಮ ಶುರು ಮಾಡಿದಂತಹ ಮಹಾನ್ ವ್ಯಕ್ತಿ ಮನಮೋಹನ್ ಸಿಂಗ್ ಅವರು. ಇವತ್ತಿಗೆ ಸಿಂಗ್ ಇಸ್ ಕಿಂಗ್ ಅಂತ ಇದ್ದಾರೆ, ಅದ್ಭುತ ವ್ಯಕ್ತಿ ಅಂತೆಲ್ಲ ಜರಿತಾ ಇದ್ದಾರಲ್ಲ. ಇವೆರಡರಲ್ಲಿ ಯಾವುದಾದ್ರೂ ಒಂದು ಮಾತ್ರ ನಿಜ ಆಗಿರಲಿಕ್ಕೆ ಸಾಧ್ಯ. ಅವತ್ತಿಗೆ ಇವ್ರನ್ನ ಮೌನ ಮೋಹನ, ಸೂತ್ರದ ಗೊಂಬೆ, ಕೈಗೊಂಬೆ, ತಾಳದ ಗೊಂಬೆ, ಮಾತೇ ಬರಲ್ಲ, ಆಕ್ಸಿಡೆಂಟಲ್ ಪ್ರೈಮ್ ಮಿನಿಸ್ಟರ್ ಅಂತ ಜರಿತಾ ಇದ್ರಲ್ಲ, ಅದು ನಿಜ ಆಗಿರಬೇಕು. ಇಲ್ಲ, ಅವರು ತೀರ್ಕೊಂಡಿದ್ದಾರಲ್ಲ, ಇವತ್ತಿಗೆ ಅವ್ರ ಬಗ್ಗೆ ಮಾತು ಹೇಳ್ತಾ ಇದ್ದಾರಲ್ಲ. ಸಿಂಗ್ ಇಸ್ ಕಿಂಗ್, ನಿಜವಾದ ಆರ್ಥಿಕ ತಜ್ಞ, ಒಬ್ಬ ರಾಜಕಾರಣದ ದಾರ್ಶನಿಕ ವ್ಯಕ್ತಿ, ಪ್ರಾಜ್ಞ, ಬುದ್ಧಿವಂತ, ಧೀಮಂತ, ಇದು ನಿಜ ಆಗಿರಬೇಕು. ಬಿಡಿ, ಮನಮೋಹನ್ ಸಿಂಗ್ ಅವರು ಇದೇ ಥರ ಅವರಿಗೆ ಮೂದಲಿಕೆ ಮೇಲೆ ಮೂದಲಿಕೆ ಬರ್ತಾ ಇತ್ತು. ಅವರ ಆಳ್ವಿಕೆ, ಅವರ ಕ್ರಮಗಳು, RTI ರೈಟ್ ಟು ಎಜುಕೇಷನ್, ನಿನಗೊಂದು ರೈಟ್ ಟು ಎಜುಕೇಷನ್ ಹಕ್ಕಿದೆಯಪ್ಪ, ನೀನು ತಗೋ, ಓದು, ಅದನ್ನು ದಯಪಾಲಿಸ್ತಂಥವ್ರು ಮನಮೋಹನ್ ಸಿಂಗ್ ಅವರು. ಯಾರೇ ವ್ಯವಹಾರ ಮಾಡಲಿ, ನಿನಗೆ ಮಾಹಿತಿ ಕೇಳುವಂಥ ಹಕ್ಕಿದೆ, ತಗೋ ಮಾಹಿತಿ ಯಾರ ಬಗ್ಗೆ ಬೇಕಾದರೂ. RTI ಕಾರ್ಯಕರ್ತರು ಶುರುವಾದ್ರಲ್ಲ, ಅದು ಅವರಿಂದ ಆಗಿತ್ತು. ಫುಡ್ ಸೆಕ್ಯೂರಿಟಿ ಆ್ಯಕ್ಟ್, ಆಹಾರ ಭದ್ರತಾ ಕಾಯ್ದೆ, ಯಾರು ಹಸುವಿನಿಂದ ಮಲಗಬಾರದು, ಮನಮೋಹನ್ ಸಿಂಗ್ ಅವರು ಮಾಡಿದ್ದು. ಆಧಾರ್ ಕಾರ್ಡ್, ಅವರು ಮಾಡಿದಂಥ ಯೋಜನೆಗಳು. ಜೊತೆಗೆ ಒಂದೊಂದು ಅಣು ಒಪ್ಪಂದಕ್ಕೆ ಸಂಬಂಧಪಟ್ಟಂತೆ ತಮ್ಮ ಹುದ್ದೆಯನ್ನೇ ರಿಸ್ಕ್ಗೆ ಇಟ್ಕೊಂಡು ಅದನ್ನು ಜಾರಿ ಮಾಡಿದಂಥವ್ರು ಮನಮೋಹನ್ ಸಿಂಗ್ ಅವರು. ಏನು ಮಾಡಿಲ್ಲ ಹೇಳಿ ಅವರು. ಚಿನ್ನವನ್ನು ಅಡವಿಟ್ಟರು ಅನ್ನೋದು ಮಾತ್ರ ಜೋರಾಗಿ ಹೈಲೈಟ್ ಮಾಡಿದ್ರು, ಚಿನ್ನ ಬಿಡಿಸ್ಕೊಂಡು ಬಂದರು ಹೈಲೈಟ್ ಮಾಡಲಿಲ್ಲ. ಆಯಿಲ್ ಬಾಂಡ್, ದೇಶ ಕಷ್ಟದಲ್ಲಿತ್ತು, ಇನ್ನೊಂದು ಕಡೆ ಚೆಕ್ ಮಾಡಿಕೊಂಡಾಗ ಪೆಟ್ರೋಲ್ ಬೆಲೆ ಜಾಸ್ತಿ ಆಗ್ತಾ ಇತ್ತು. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕ್ರೂಡ್ ಆಯಿಲ್ ಬೆಲೆ $125 ದಾಟ್ತಾ ಇತ್ತು. ಅದು ದಾಟ್ತಿದೆ ಅಂತ ಹೇಳಿ, ಅಂತಾರಾಷ್ಟ್ರೀಯ ಮಾರುಕಟ್ಟೆ ಪ್ರಕಾರ ನಾನು ಬೆಲೆ ಜಾಸ್ತಿ ಮಾಡಿಬಿಡ್ತೀನಿ, ಇದನ್ನು ಹೇಳೋಕ್ಕೆ ಯಾವ ದೊಡ್ಡ ನಾಯಕ ಬೇಕು ರೀ? ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಜಾಸ್ತಿ ಇದೆ, ಸೊ ನಾನು ಜಾಸ್ತಿ ಮಾಡ್ತಾ ಇದ್ದೀನಿ ಹೇಳಬಹುದಲ್ವಾ? ಅದು ಮಾಡಲಿಲ್ಲ ಅವರು. ಆಯಿಲ್ ಬಾಂಡ್ ರಿಲೀಸ್ ಮಾಡಿದ್ರು. ನನ್ನ ದೇಶದ ಜನಕ್ಕೆ ಯಾವುದೇ ಕಾರಣಕ್ಕೂ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಗಬಾರ್ದು, ಬಾಂಡ್ ಇಟ್ಕೊಳ್ಳಿ, ಪರಿಸ್ಥಿತಿ ಸರಿ ಇಲ್ಲ, ಸರಿ ಆದಮೇಲೆ ಸರ್ಕಾರದ ಕಡೆಯಿಂದ ನಿಮಗೆ ತೀರಿಸ್ತೀವಿ. 1.5 ಲಕ್ಷ ಕೋಟಿ ಅಷ್ಟೇ. ಇವತ್ತಿಗೆ ಟ್ಯಾಕ್ಸೇ, ಪೆಟ್ರೋಲ್ ಡೀಸೆಲ್ ಮೇಲೆ ಟ್ಯಾಕ್ಸೇ 4 ಲಕ್ಷ ಕೋಟಿಗೆ ಮೇಲೆ ಕಟ್ತಾ ಇದ್ದೀವಿ ನಾವು. ಇಡೀ ವಿಶ್ವದಲ್ಲಿ ಪೆಟ್ರೋಲ್ ಡೀಸೆಲ್ನ ಮೂಲ ಬೆಲೆಗಿಂತ ಟ್ಯಾಕ್ಸೇ ಜಾಸ್ತಿ ಆಗಿರುವಂಥ ಏಕೈಕ ದೇಶ ಇರಬೇಕು ನಮ್ಮದು. ಆ ಥರ ಟೀಕೆ ಮಾಡ್ತಾನೆ ಬಂದರು. ಆಗೊಂದು ಮಾತು ಹೇಳ್ತಾರೆ ಮನಮೋಹನ್ ಸಿಂಗ್ ಅವರು. ಹೇಳಿದ ಇಷ್ಟೇ ಮಾತು, ನೀವು ಏನು ಬೇಕಾದರೂ ಟೀಕೆ ಮಾಡಿ, ಎಷ್ಟು ಬೇಕಾದರೂ ಪ್ರಶ್ನೆ ಮಾಡಿ ನೀವು, ಆದರೆ ಹಿಸ್ಟರಿ ವಿಲ್ ಬಿ ಕೈಂಡರ್ ಟು ಮೀ. ಇತಿಹಾಸ
ನನ್ನ ಪಾಲಿಗೆ ಕರುಣಾಮಯಿಯಾಗಿರುತ್ತೆ, ಮರೆಯಬೇಡಿ ಅಂಥೇಳಿ ಮಾತು ಹೇಳಿದರು. ಬಹುಶಃ ಆ ಮಾತು ನಿಜವಾಗಿದೆ. ದಾರ್ಶನಿಕನಂತೆ ಇತಿಹಾಸ ನನ್ನ ನೆನಪಲ್ಲಿ ಇಟ್ಕೊಳ್ಳುತ್ತೆ ಅಂತ ಮಾತಾಡಿದರು. ಅವರ ಸಾಧನೆ ತಂದಂಥ ಯೋಜನೆಯಿಂದ ಭಾರತ ವಿಶ್ವ ಮಟ್ಟದಲ್ಲಿ ಬೆಳವಣಿಗೆಯನ್ನು ಕಾಣಿತು. ಅವತ್ತು ಯಾರ್ಯಾರು ತುಚ್ಛವಾಗಿ ಟೀಕೆ ಮಾಡಿದ್ರೋ ಅವರೆಲ್ಲರೂ ಕೂಡ ಇವತ್ತು ಸ್ಮರಣೆಯನ್ನು ಮಾಡ್ತಾ ಇದ್ದಾರೆ. 2013-14ರಲ್ಲಿ ಟೀಕೆಯನ್ನು ಫೇಸ್ ಮಾಡಿದರು ಮನಮೋಹನ್ ಸಿಂಗ್ ಅವರು. ಆ ಸಮಯದಲ್ಲಿ ಅವರ ಸರ್ಕಾರ ಇನ್ಫ್ಲೇಷನ್ 50 ರೂಪಾಯಿ 60 ರೂಪಾಯಿ ಡಾಲರ್ಗೆ ಆದಾಗಲೂ ಕೂಡ ಜೋರು ಟೀಕೆ ಬಂದಿತ್ತು. ಇವತ್ತು 86 ರೂಪಾಯಿ ಇದೆ, ಬೇರೆ ವಿಚಾರ ಅದು. ಒಂದು 51 ರೂಪಾಯಿಗೆ ರೂಪಾಯಿ ಕಡಿಮೆ ಆಗಿಬಿಟ್ಟಿದೆ, ರೂಪಾಯಿ ವೀಕ್ ಆಗಿಬಿಡ್ತು ಎಲ್ಲ ಮಾತಾಡ್ತಾ ಇದ್ರು. ಇನ್ಫ್ಲೇಷನ್ ಬಗ್ಗೆ ಮಾತಾಡಿದ್ರು. ನಿಮಗೆ ಗೊತ್ತಿರಲಿ, ಸತತ 8 ವರ್ಷಗಳ ಕಾಲ, ಸತತ 10 ವರ್ಷಗಳ ಕಾಲ ದೇಶದ ಆರ್ಥಿಕ ಅಭಿವೃದ್ಧಿ ದರವನ್ನು 8%ಇಟ್ಟಂತಹ ಬಹುಶಃ ಭಾರತದ ಮೊಟ್ಟ ಮೊದಲ ಪ್ರಧಾನಿ ಇದ್ದರೆ ಇದು ಮನಮೋಹನ್ ಸಿಂಗ್ ಅವರು. 10 ವರ್ಷಗಳ ಕಾಲ 8% ಪ್ರಗತಿ, ಆರ್ಥಿಕ ಪ್ರಗತಿ. ಇವತ್ತಿಗೆ 6.2 ಒದ್ದಾಟ, 6.2 ಒದ್ದಾಟ. ಗುರಿ ಇಟ್ಕೊಳ್ತಾರೆ 11 ಮಾಡಿಬಿಡ್ತೀನಿ 9 ಮಾಡ್ತೀನಿ ಅಂತೇಳಿ, 6ಕ್ಕೆ ತಡಕಾಟ ಇದೆ. ಆದರೆ 10 ವರ್ಷಗಳ ಕಾಲ 8.2% ದರದಲ್ಲಿ ಆರ್ಥಿಕ ಅಭಿವೃದ್ಧಿಯನ್ನು ಕಾಯ್ದುಕೊಂಡಂತಹ ಅಂಥ ಕ್ಲಿಷ್ಟ ಪರಿಸ್ಥಿತಿಯಲ್ಲೂ ಭಾರತವನ್ನು ಸುಭಿಕ್ಷವಾಗಿಟ್ಟಂತಹ ನಾಯಕ ಇದ್ದರೆ ಅದು ಮನಮೋಹನ್ ಸಿಂಗ್ ಅವರು ಮಾತ್ರ. ಟೆಲಿಕಾಂ ಕ್ಷೇತ್ರದಲ್ಲಿ ಕ್ರಾಂತಿ, ಕಲ್ಲಿದ್ದಲು ಹಗರಣದ ಕಾರಣಕ್ಕೆ ಟೀಕೆ ಆಯಿತು. ಇವತ್ತವರೆಗೂ ಕಲ್ಲಿದ್ದಲು ಹಗರಣದಲ್ಲಿ ಒಬ್ಬರಿಗೆ ಶಿಕ್ಷೆ ಆಗಲಿಲ್ಲ. 2G ಮಾತಾಡಿದ್ರು, ಒಬ್ಬರಿಗೆ ಶಿಕ್ಷೆ ಆಗಲಿಲ್ಲ ಇವತ್ತಿಗೂ ಕೂಡ. ಇವತ್ತು ಈ ಕ್ಷಣಕ್ಕೂ ಒಬ್ಬರೊಬ್ಬರಿಗೆ ಪನಿಷ್ಮೆಂಟ್ ಆಗಿಲ್ಲ ಆ ಕೇಸ್ಗಳಲ್ಲಿ. BJPಗರು ಸೇರಿದಂತೆ ವಿಪಕ್ಷಗಳು ದುರ್ಬಲ ಪ್ರಧಾನಿ ಅಂತ ಜರಿದ್ರು. ಅನೇಕ ದಿಗ್ಗಜರು ಮಾತಾಡಿದ್ರು, ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಿಲ್ಲ. ಪ್ರೆಸ್ ಮೀಟ್ ಮಾಡ್ತಾರೆ 2014ರಲ್ಲಿ ಅವರು ಮನಮೋಹನ್ ಸಿಂಗ್ ಅವರು. ಪಾರ್ಲಿಮೆಂಟಲ್ಲಿ ಟೀಕೆ ಮಾಡ್ತಾರೆ. ಮಾಧ್ಯಮಗಳು, ಪ್ರತಿಪಕ್ಷಗಳು ನನ್ನ ಬಗ್ಗೆ ಏನು ಬೇಕಾದರೂ ಹೇಳಿ, ಇತಿಹಾಸ ನನ್ನ ಬಗ್ಗೆ ಕರುಣಾಮಯಿಯಾಗಿ ನ್ಯಾಯವನ್ನು ಕೊಡುತ್ತೆ, ನಾನು ಪ್ರಾಮಾಣಿಕವಾಗಿ ಇದರಲ್ಲಿ ನಂಬಿಕೆ ಇಟ್ಕೊಂಡಿದ್ದೀನಿ, ನನ್ನನ್ನು ನಾನು ಯಾವತ್ತೂ ದುರ್ಬಲ, ವೀಕ್ ಅಂದರೆ ಏನು ರೀ, ಸ್ಟ್ರಾಂಗ್ ಅಂದರೆ ಏನು ಅಂತ ಕೇಳ್ತಾರೆ. ಸ್ಟ್ರಾಂಗ್ ಅಂದರೆ ಯಾವುದು? 100 ಜನರನ್ನು ಸಾಯಿಸ್ಬಿಟ್ರೆ ಸ್ಟ್ರಾಂಗಾ? 100 ಜನರನ್ನು ತುಳಿದುಬಿಟ್ರೆ ಸ್ಟ್ರಾಂಗಾ? ವೀಕ್ ಅಂದರೆ ಯಾವುದು? ಇದು ನಾನು ನಂಬಲ್ಲ, ದುರ್ಬಲವೂ ನಂಬಲ್ಲ, ನಾನು ಇದರಲ್ಲಿ ದುರ್ಬಲ ಆಗಿಯೂ ಇಲ್ಲ. ಸರ್ಕಾರದಲ್ಲಿ ಕ್ಯಾಬಿನೆಟ್ನ ಲೆವೆಲ್ನಲ್ಲಿ ನಡೆಯುವಂಥ ಎಲ್ಲವನ್ನು ಬಹಿರಂಗಪಡಿಸಲಾರೆ. ಆದರೆ ಸಮ್ಮಿಶ್ರ ರಾಜಕಾರಣದ ಸಂದರ್ಭಗಳು ಮತ್ತು ಕಟ್ಟುಪಾಡುಗಳನ್ನು ಗಮನದಲ್ಲಿಟ್ಟುಕೊಂಡೇ ನಾನು ನನ್ನ ಕೈಲಾದಷ್ಟು ಕೆಲಸವನ್ನು ಮಾಡಿದ್ದೇನೆ. ಇದು ಬಹಳ ಟಫ್ ಸಿಚುವೇಶನ್. ಅದು ಮೈತ್ರಿ ಸರ್ಕಾರಗಳಿರ್ತವೆ, ಅನೇಕ ಪಕ್ಷಗಳು ಇಟ್ಕೊಂಡು ಸರ್ಕಾರ ಮಾಡಬೇಕಾಗತ್ತೆ. ಒಬ್ಬೊಬ್ಬರದೊಂದೊಂದು ಧೋರಣೆ, ಇದಿಟ್ಕೊಂಡು ನಾನು ಕೆಲಸ ಮಾಡಿದ್ದೀನಿ, ಇತಿಹಾಸ ನನ್ನ ಮೇಲೆ ದಯೆ ತೋರಿಸುತ್ತೆ ಅಂತೇಳಿ ಮಾಜಿ ಪ್ರಧಾನಿಗಳು ಮಾತಾಡಿದರು. ಅವರ ಮಾತುಗಳು ಅವರ ಜೀವಿತಾವಧಿಯಲ್ಲೇ ನಿಜವಾಗಿತ್ತು. 10 ವರ್ಷಗಳ ಕಾಲ ದೇಶವನ್ನು ಮುನ್ನಡೆಸಿದ್ರು ಮನಮೋಹನ್ ಸಿಂಗ್ ಅವರು. ಕೈಗೊಂಡಂಥ ಕ್ರಮಗಳು, ಜಾರಿಗೊಳಿಸಿದಂಥ ನೀತಿಗಳು ದೇಶದ ಪಾಲಿಗೆ ಎಷ್ಟು ಅನಿವಾರ್ಯ ಮತ್ತು ಅಮೂಲ್ಯವಾಗಿತ್ತು ಅಂತ ಹೇಳಿದ್ರೆ ಅದು ಇವತ್ತದು ಅರ್ಥ ಆಗ್ತಿದೆ ಅನೇಕರಿಗೆ. ಅವರ ನಂತರದ ಅಧಿಕಾರಕ್ಕೆ ಬಂದಂಥವ್ರು ಇದನ್ನು ಒಪ್ಕೊಳ್ತಾ ಇದ್ದಾರೆ ಕೂಡ. ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಪ್ರಧಾನಿ ನರೇಂದ್ರ ಮೋದಿ, ಕಾಂಗ್ರೆಸ್ ನಾಯಕರಾದ ಮಲ್ಲಿಕಾರ್ಜುನ ಖರ್ಗೆ, ಸೋನಿಯಾ ಗಾಂಧಿಯವರು ಸೇರಿದಂತೆ ಹಲವು ಗಣ್ಯರು ಮನಮೋಹನ್ ಸಿಂಗ್ ಅವರ ನಿಧನಕ್ಕೆ ಕಂಬನಿ ಮಿಡಿದಿದ್ದಾರೆ.